ಐತಿಹಾಸಿಕ ದಿನ, ಅವಿಸ್ಮರಣೀಯ ಕ್ಷಣ. ಇವತ್ತು ನೂತನ ಸಂಸತ್ತು ಲೋಕಾರ್ಪಣೆ ಆಗಿರುವಂಥದ್ದು. ಈ ಒಂದು ನೂತನ ಸಂಸತ್ ಉದ್ಘಾಟನೆಯ ಸಂದರ್ಭವನ್ನ ವಿರೋಧ ಮಾಡಿತ್ತು ಕಾಂಗ್ರೆಸ್ ಪಕ್ಷ. ಇನ್ನೂ ಕೂಡ ವಿರೋಧ ಮಾಡ್ತಾ ಇದ್ದಾರೆ. ನೂತನ ಸಂಸತ್ ಭವನ ದೇಶದ ಜನರ ಧ್ವನಿಯಾಗಿದೆ ಅಂತ ಹೇಳೋದ್ರ ಜೊತೆಗೆ ಸಂಸತ್ ಉದ್ಘಾಟನೆಯನ್ನ ಪಟ್ಟಾಭಿಷೇಕ ಅಂತ ಪರಿಗಣಿಸಿದ್ದಾರೆ ಅಂತ ನರೇಂದ್ರ ಮೋದಿ ಅವರ ವಿರುದ್ಧ ವಾಗ್ದಾಳಿಯನ್ನ ಮಾಡಿದ್ದಾರೆ ರಾಹುಲ್ ಗಾಂಧಿ. ಪ್ರಧಾನಿ ಸಂಸತ್ ಭವನ ಉದ್ಘಾಟನೆಗೆ ರಾಹುಲ್ ಗಾಂಧಿ ಕಿಡಿಕಾರಿದ್ದಾರೆ. ಆಲ್ರೆಡಿ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ರು ಈ ಹಿಂದೆಯಿಂದಲೂ ಕೂಡ. ಅಂದ್ರೆ ಅವರು ಆರಂಭದಿಂದಲೂ ರಾಹುಲ್ ಗಾಂಧಿ ಅವರು ಫಸ್ಟ್ ನಿರ್ಮಾಣ ಮಾಡುವಂತ ಸಂದರ್ಭದಲ್ಲಿ, ಈ ಒಂದು ಭೂಮಿ ಪೂಜೆ ಮಾಡುವಂತ ಸಂದರ್ಭದಲ್ಲಿ ಹೊಸ ಸಂಸತ್ ಭವನದ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೋಡೋದಾದ್ರೆ ಯಾಕೆ ಬೇಕಾಗಿತ್ತು ಅಂತ ಅನಿವಾರ್ಯತೆ ಏನಿದೆ ಅಂತೆಲ್ಲ ಪ್ರಶ್ನೆ ಮಾಡಿದಂಥವ್ರು ಹೋಗ್ತಾ ಹೋಗ್ತಾ ಅಲ್ಲಿ ಉದ್ಘಾಟನೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ತಗಾದೆಯನ್ನ ತೆಗೆಯಲಾಯಿತು. ಅದಾದ್ಮೇಲೆ ರಾಜದಂಡದ ವಿಚಾರಕ್ಕೆ ಸಂಬಂಧಪಟ್ಟಂತೆ ತಗಾದೆಯನ್ನ ತೆಗೆಯಲಾಯಿತು. ಈಗ ಉದ್ಘಾಟನೆ ಆದ ನಂತರ